ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರಗಳು ನಡೀತಾ ಇದೆ. ಈ ಷಡ್ಯಂತ್ರ ಮಾಡ್ತಕ್ಕಂಥವ್ರನ್ನ ಗಡೀಪಾರು ಮಾಡಬೇಕು ಅಂತ ಈಗ ಇಡೀ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಇವತ್ತು ಕೋಲಾರ ಜನಪರ ವೇದಿಕೆಯವರು ಕೂಡ ಬೆಳ್ತಂಗಡಿಯ SIT ಕಚೇರಿಗೆ ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ತಹಸೀಲ್ದಾರ್ ಅವ್ರಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸಕ್ ಹೋಗ್ತೀನಿ. ಸರ್, ಇವತ್ತು ಪ್ರಮುಖವಾಗಿ ನೀವು SIT ಅಧಿಕಾರಿಗಳನ್ನ ಹಾಗೆ ಬೆಳ್ತಂಗಡಿ ತಹಸೀಲ್ದಾರ್ ಅವರನ್ನ ಭೇಟಿ ಮಾಡಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀರಿ. ನಿಮ್ಮ ಆಗ್ರಹ ಏನ್ ಸರ್? ಸರ್, ಮೊದಲಿಗೆ ಸ್ವಸ್ಥೆಯನ್ನ ಹಾಳು ಮಾಡ್ತಾ ಇರ್ತಕ್ಕಂಥ ಈ ತಿಮ್ರೋಡಿ ಗ್ಯಾಂಗ್ನ ಮೊದಲು ಈ ಜಿಲ್ಲೆಯಿಂದ ಈ ಭಾಗದಿಂದ ಹೊರಗಡೆ ಹಾಕ್ಬೇಕು. ಅದಾದ್ಮೇಲೆ ವ್ಯವಸ್ಥೆ ತಾನಾಗೆ ಸರಿಯಾದ ಮೊದಲು ಅವ್ರನ್ನ ಬಂಧಿಸಿದ್ರೆ ಎಲ್ಲ ಸತ್ಯತೆ ಹೊರಗಡೆ ಬಂದು ಯಾರ ಮುಗ್ಧನ ಬೊಂಬೆ ಅಂತ ಮುಗ್ಧನ ಚಿನ್ನೈನ ಅರೆಸ್ಟ್ ಮಾಡಿ ಅವನ್ನ ಎನ್ಕ್ವೈರಿ ಮಾಡಿದೇನು ಸರ್? ಬೊಂಬೆನ ರೆಡಿ ಮಾಡಿರೋದು ಇವರು, ಈ ಮುರ್ಡೆ ಗ್ಯಾಂಗ್ ಸಮೀರ್ ಅಂಡ್ ಇವನು ಏನಿದ್ದಾರೆ ಈ ಗ್ಯಾಂಗ್ ಅನ್ನು ಅರೆಸ್ಟ್ ಮಾಡಿದ್ರೆ ಪೂರ್ತಿಯಾಗಿ ವ್ಯವಸ್ಥೆ ಸರಿ ಹೋಗುತ್ತೆ. ಸುಮ್ಮನೆ ಸರ್ಕಾರ ಇವರಿಗೆ ಪ್ರೋತ್ಸಾಹಧನ ಕೊಟ್ಟಂಗೆ VIP ಟ್ರೀಟ್ಮೆಂಟ್ ಕೊಟ್ಟಂಗೆ ಅವಾಗ ಒಂದು ನೋಟಿಸ್ ಕೊಟ್ಕೊಂಡು ಮಾಡ್ತಾ ಇದ್ದಾರೆ. ಎಲ್ಲಿ ಸರ್ ಅವ್ರನ್ನ ವ್ಯವಸ್ಥೆ ಸರಿ ಮಾಡ್ತಾರೆ? ಸುಮ್ಮನೆ ಈಗ ಪಾಪ ಎಷ್ಟೋ ಜನ ಬಡಪಾಯಿಗಳು, ಬೀದಿ ವ್ಯಾಪಾರಿಗಳು ವ್ಯಾಪಾರ ಇಲ್ಲದೆ ಅದನ್ನೇ ನಂಬ್ಕೊಂಡಿದ್ರು. ಏನೋ ಧರ್ಮಸ್ಥಳಕ್ಕೆ ಪ್ರವಾಸ ಬರ್ತಕ್ಕಂಥವ್ರು, ದೇವಸ್ಥಾನಕ್ಕೆ ಬರ್ತಕ್ಕಂಥ ಜನ ಆ ಸಣ್ಣ ಪುಟ್ಟ ವ್ಯಾಪಾರಸ್ಥರು ನಂಬ್ಕೊಂಡಿದ್ರು. ಅವರೆಲ್ಲ ಜೀವನ ಆಮೇಲೆ ಅವ್ರ EMI ಹೆಂಗ್ ಕಟ್ತಾರೆ, ಬ್ಯಾಂಕ್ ಸಾಲ ಹೆಂಗ್ ಕಟ್ತಾರೆ, ಇದನ್ನ ಕಮಿಟ್ಮೆಂಟ್ ಮಾಡ್ಕೊಂಡು ಏನೋ ಒಂದು ಮಾಡ್ಕೊಂಡಿರ್ತಾರೆ. ಇದನ್ನೆಲ್ಲ ವ್ಯವಸ್ಥೆ ಹಾಳು ಮಾಡ್ಬೇಕು. ಆಮೇಲೆ ಅದಾದ ಮೇಲೆ ಸುಮಾರು 70 ದಿನಗಳಿಂದ SIT ಅಧಿಕಾರಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಇದುವರೆಗೂ ಕೂಡ ಒಂದೇ ಒಂದು ರಜೆ ಸಿಕ್ಕಿಲ್ಲ. ಅವ್ರಿಗೂ ಕೂಡ ಹೆಂಡತಿ ಮಕ್ಕಳು, ತಂದೆ ತಾಯಿ ವಯಸ್ಸಾದವ್ರು ಇರ್ತಾರೆ. ಅವ್ರು ಸಣ್ಣ ಪುಟ್ಟ ಅವ್ರಿಗೆ ಏನು ಆರೋಗ್ಯ ಕಿಟ್ಟಿರುತ್ತೆ. ಅದನ್ನೆಲ್ಲ ಯಾರು ವಿಚಾರಿಸ್ತಾರೆ, ಯಾರು ನೋಡ್ತಾರೆ? ಇವರೇನು ಸರ್ಕಾರ ಆರ್ಡರ್ ಮಾಡುತ್ತೆ, ಅಧಿಕಾರಿಗಳು ಕೆಲಸ ಮಾಡಿ ಕನಿಷ್ಠ ಪಕ್ಷ ಅವರು ವಾರಕ್ಕೆ ಕನಿಷ್ಠ ಪಕ್ಷ 1 ದಿವಸ 2 ದಿವಸ ರಜೆ ಕೊಡುವಂತ ವ್ಯವಸ್ಥೆ ಆದ್ರೂ ಆಗ್ಬೇಕು. ಸರ್, ತಾವ್ ಹೇಳಿ ಸರ್. ಈಗ ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ಬಹಳಷ್ಟು ಅತ್ಯಾಚಾರಗಳಾಗಿದೆ, ಕೊಲೆಗಳಾಗಿದೆ, ಮಹಿಳೆಯರ ಮೇಲೆ ದೌರ್ಜನ್ಯಗಳಾಗಿದೆ ಅಂತೆಲ್ಲ ಆರೋಪಗಳನ್ನ ಮಾಡ್ತಾ ಇದ್ರು. ಈಗ ಆರೋಪಗಳು ಯಾವುದು ಕೂಡ ಸಾಬೀತಾಗ್ತಾ ಇಲ್ಲ. ಈಗ ಮೊನ್ನೆ ಬುರುಡೆಗಳು ಸಿಕ್ಕಿದ್ದಂತೂ ಕೂಡ ಎಲ್ಲರದ್ದು ಪುರುಷರದ್ದು ಅನ್ನೋ ಒಂದು ವಿಚಾರಗಳು ಕೂಡ ಬಯಲಿಗೆ ಬರ್ತಾ ಇರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಧರ್ಮಸ್ಥಳದ ವಿರುದ್ಧ ನಡೀತಾ ಇರ್ತಕ್ಕಂಥ ಷಡ್ಯಂತ್ರವ? ಸರ್, ಸಾಮಾನ್ಯ ಜ್ಞಾನ ಇರುವಂತ ಯಾವುದೇ ವ್ಯಕ್ತಿ ಇದನ್ನ ಅರ್ಥ ಮಾಡ್ಕೋತಾನೆ ಇದು ಷಡ್ಯಂತ್ರ ಮತ್ತೆ ಪಿತೂರಿ. ಒಂದು ಪುಣ್ಯಕ್ಷೇತ್ರದ ಮೇಲೆ ದಾಳಿ ಮಾಡಿ ಸಾರ್ವಜನಿಕವಾಗಿ ಭಕ್ತರ ನಂಬಿಕೆಯನ್ನ ಹಾಳು ಮಾಡಿ ಧಾರ್ಮಿಕ ನಂಬಿಕೆಗೆ ತೊಂದರೆ ಕೊಟ್ಟು ಈ ಜನರಿಗೆ ಕಣ್ಣಿಗೆ ಮಣ್ಣೆರಚುವಂತ ಕೆಲಸ ಮಾಡ್ತಾ ಇದ್ದಾರೆ. ತಕ್ಷಣ ಈ SIT ಅವರು ಹಿಂದೆ ಮುಂದೆ ನೋಡದೆ ಈ ಗ್ಯಾಂಗ್ನ ಎಡೆಮುರಿ ಕಟ್ಟಿದ್ರೆ ಅವ್ರು ಹೊರಗಡೆ ನಿಂತ್ಕೊಂಡ್ರೆ ಬಣ್ಣದ ಮಾತುಗಳು ಹೇಳಿ ತಪ್ಸ್ಕೊಂಡು ಹೋಗ್ತಾರೆ. ಹೀರೋಗಳ ತರ ಬರ್ತಾರೆ. ಇಲ್ಲಿ ಯಾವುದೇ ಹೀರೋಗಳೇನಲ್ಲ. ಇಲ್ಲಿ ಈ ಸಮಾಜದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಇವ್ರನ್ನ ನಾನು ಧಾರ್ಮಿಕ ಟೆರರಿಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಗ್ಯಾಂಗ್ನ ತಕ್ಷಣ ಇವ್ರ ಮೇಲೆ ಕೋಕಾ ಮತ್ತೆ ಗೋಂಡಾ ಕಾಯ್ದೆಗಳನ್ನ ಬಳಸಿ ಇವ್ರನ್ನ ಕ್ರಮ ತಗೊಂಡು ಜೈಲಿಗೆ ಕಳಿಸಿ ಸಾಧ್ಯವಾದರೆ ಈ 2 ಜಿಲ್ಲೆಗಳಿಂದ ದೂರ ಇಡುವಂತ ಕೆಲಸ ಮಾಡಬೇಕು. ನಾವು ಈಗಾಗಲೇ ತಹಸೀಲ್ದಾರ್ಗೂ ಮನವಿ ಕೊಟ್ಟಿದ್ದೀರಿ. ಯಾಕೆಂದ್ರೆ ಗಡೀಪಾರು ಮಾಡುವಂತದ್ದು ಬರೋದು ರೆವಿನ್ಯೂ ಅಧಿಕಾರಿಗಳಿಗೆ, ಮ್ಯಾಜಿಸ್ಟ್ರೇಟ್ಗಳಿಗೆ ಬರುತ್ತೆ. ಅವ್ರ ಮುಖಾಂತರ ಸರ್ಕಾರಕ್ಕೆ ಮತ್ತೆ ರಾಜ್ಯಪಾಲರಿಗೂ ಸಹ ಮನವಿ ಸಲ್ಲಿಸಿದಿರಿ. ತಕ್ಷಣ ಕ್ರಮ ಕೈಗೊಂಡು ಇದಕ್ಕೊಂದು ತಾರ್ಕಿಕ ಅಂತ್ಯ ತಗೊಳ್ಳಿ. ಆಮೇಲೆ ಅಧಿಕಾರಿಗಳು ಪಾಪ ನಿದ್ದೆ ಅನ್ನೋದೇ ಇಲ್ಲ ಅವ್ರಿಗೆ. 2 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮನುಷ್ಯರೇ, ಅವ್ರಿಗೂ ಕುಟುಂಬಗಳಿರುತ್ತೆ, ಮೆಡಿಕಲ್ ಎಮರ್ಜೆನ್ಸಿಗಳಿರುತ್ತೆ. ಯಾವುದೇ ಸಮಸ್ಯೆ ಮನೆಯಲ್ಲಿ ಎದುರಾದ್ರೆ ಅಲ್ಲಿ ನೋಡಕ್ ಯಾರು ಇರಲ್ಲ. ಅವ್ರ ಮೇಲೆ ಇವರು ಚಿತ್ರಹಿಂಸೆ ರೀತಿ ಕೆಲಸ ಮಾಡಿಸ್ತಾ ಇದ್ದಾರೆ ಅವರನ್ನ. ಹಾಗಾಗಿ ತಕ್ಷಣ ಬೇಗ ಇವರನ್ನ ಬಂಧಿಸಿದ್ರೆ ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಸಿಗಬಹುದು ಅಂತ ನಮ್ಮ ಅನಿಸಿಕೆ ಸರ್. ನಾವು ಒತ್ತಾಯ ಮಾಡ್ತಾ ಇದೀವಿ. ಸರ್, ತಾವೇಳಿ ಸರ್, ತಮ್ಮದು ಏನ್ ಸರ್ ಆಗ್ರಹ? ಮೊದಲಿಂದಲೂ ಕೂಡ ಧರ್ಮಸ್ಥಳವನ್ನ ಈ ರೀತಿ ಷಡ್ಯಂತ್ರ ಮಾಡಿ, ಈ ತರ ಕುತಂತ್ರವನ್ನ ಮಾಡಿ ಟಾರ್ಗೆಟ್ ಮಾಡಲಾಗ್ತಾ ಇತ್ತು. ಮತ್ತೆ ಪ್ರಮುಖವಾದಂತ ಹಿಂದೂ ಟೆಂಪಲ್ಗಳನ್ನೇ ಇಂಥದ್ದು ಗ್ಯಾಂಗ್ಗಳೇನಿದೆ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ವಿದೇಶಗಳಿಂದ ಇವ್ರಿಗೆಲ್ಲ ಫಂಡ್ ಬರುತ್ತೆ ಅನ್ನೋ ಆರೋಪಗಳೆಲ್ಲನೂ ಕೂಡ ಇದೆ. ಈಗ ಧರ್ಮಸ್ಥಳ ಟೆಂಪಲ್ ಒಂದೇ ಅಲ್ಲ, ಶಂಕರಾಚಾರ್ಯನ ಬಂಧಿಸಿದ್ದರಿಂದ ಹಿಡಿದು ಎಲ್ಲ ಕಡೆನೂ ಇವ್ರದ್ದು ಯಾವುದು ಡೀಪ್ ಸ್ಟೇಟು ಅಥವಾ ಬೇರೆ ಹೊರ ದೇಶದ ಶಕ್ತಿಗಳ ಕೈವಾಡ, ಕ್ರಿಶ್ಚಿಯನ್ ಮಿಷನರಿಗಳ ಕೆಲವರು ಕೈವಾಡ ಇದೆ ಅಂತ ಗೊತ್ತಾಗ್ತಾ ಇದೆ. ಬಟ್ ನಮ್ಮ ಸರ್ಕಾರಗಳು ಇಲ್ಲಿ ಈಗಂತೂ ಕಾಂಗ್ರೆಸ್ ಪರ ಸರ್ಕಾರ ಬಂದ್ಮೇಲೆ ಬ್ರದರ್ಸ್ ಅನ್ಕೊಂಡು ಟೆರರಿಸ್ಟ್ ಜೊತೆ ಇವರು ಟೆರರಿಸ್ಟ್ಸ್, ಈ ತಿಪ್ಪಣ್ಣ ಮಟ್ಟಣ್ಣ ಅಂತವ್ರಿಗೆ VIP ಟ್ರೀಟ್ಮೆಂಟ್ ತರ ಬರೀ ನೋಟಿಸ್ ಕೊಟ್ಟು ಸುಮ್ಮನಿದ್ದಾರೆ. ಅವ್ರು ಸೂತ್ರದ ಗೊಂಬೆ ಹಂಗೆ ಆಡಿಸಿದ ಚಿನ್ನಯ್ಯನ ಅರೆಸ್ಟ್ ಮಾಡಿದ್ದಾರೆ. ಅವ್ರು ಹೇಳ್ತಾನೆ ಇದ್ದಾನೆ. ಬಟ್ ಅವ್ನ ಸ್ಟೇಟ್ಮೆಂಟ್ ಪ್ರಕಾರ ಆದ್ರೂ ಅವನನ್ನು ಇದುವರೆಗೂ ಯಾಕೆ ತಿಮ್ಮಣ್ಣ ಮಟ್ಟಣ್ಣನ ಬಂಧಿಸಿಲ್ಲ? ಕೂಡಲೇ ಅವ್ರನ್ನ ಬಂಧಿಸಬೇಕು. ಈ 2 ಇಡೀ ಕರ್ನಾಟಕದಿಂದ ಗಡೀಪಾರು ಮಾಡಬೇಕು. ಅವ್ರಿಗೆ ಹಣದ ಮೂಲ ಎಲ್ಲಿಂದ ಬಂತು ಇದ್ರ ಬಗ್ಗೆ SIT ತನಿಖೆ ಆದ ನಂತರ ಆದ್ರೂ ಅವ್ರ ಹಿಂದೆ ಯಾಕೆ ನೀವು ಗೂಢಾಚಾರಿಗಳನ್ನ ಬಿಟ್ಟಿರ್ಲಿಲ್ಲ? ಅವರನ್ನ ಚಿನ್ನಯ್ಯನ ಯಾಕೆ ಮಟ್ಟಣ್ಣನ ಮನೇಲಿ, ತಿಮ್ಮಣ್ಣನ ಮನೇಲಿ ಮಲಗಿಸ್ತಾ ಇದ್ರಿ? ಅದ್ರ ಬಗ್ಗೆ ಯಾಕೆ ಇದುವರೆಗೂ ತನಿಖೆ ಕೈಗೊಂಡಿಲ್ಲ? ಇದ್ರ ಹಿಂದೆ
ಪೊಲೀಸ್ ಅಥವಾ ಸರ್ಕಾರದವರು SIT ಮೇಲೆ ಏನಾದ್ರು ಪ್ರಭಾವ ಬೀರಿದ್ದಾರಾ ಅಂತ ಅವ್ರ ಮೇಲೆ ಈಗ ಕೂಡಲೇ ಗೂಢಚಾರಿಗಳನ್ನ ಹಾಕಿ ಈಗ ಆಲ್ಮೋಸ್ಟ್ 70 ದಿವಸ ಆಗಿದೆ, ಏನೂ ಕ್ರಮ ಕೈಗೊಂಡಂಗೆ ಕಾಣಿಸ್ತಾ ಇಲ್ಲ. ಈ ಕೂಡಲೇ ಅವರನ್ನ ಅರೆಸ್ಟ್ ಮಾಡಲೇಬೇಕು. ಈ ಕರ್ನಾಟಕದಿಂದ ಪ್ರಮುಖವಾಗಿ ತಾವು ಈಗ ಕೋಲಾರ ಭಾಗದಿಂದ ಬಂದಿದ್ರಿ, ಬಂದು ಇಷ್ಟೆಲ್ಲ ಒಂದು ಕಾಳಜಿ ವಹಿಸ್ತಾ ಇದ್ದೀರಾ, ಧರ್ಮಸ್ಥಳ ಆಗ್ತಾ ಇರತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಾ ಇದ್ದಾರಾ. ಆದ್ರೆ ರಾಜ್ಯಾದ್ಯಂತ ಇರತಕ್ಕಂಥ ಭಕ್ತಾದಿಗಳಲ್ಲೂ ಎಲ್ಲೋ ಒಂದು ಕಡೆ ಆತಂಕ, ಅನುಮಾನ ಎಲ್ಲ ಕೂಡ ಮನೆ ಮಾಡಿದೆ. ಯಾರು ಕೂಡ ಈಗ ಧರ್ಮಸ್ಥಳದ ಕಡೆ ಬರ್ತಾ ಇಲ್ಲ. ಧರ್ಮಸ್ಥಳಕ್ಕೆ ಬಂದು ಇಲ್ಲಿ ದರ್ಶನ ಪಡಿತಕ್ಕಂಥ ಕೆಲಸಗಳು ಕೂಡ ಬಹಳಷ್ಟು, ದರ್ಶನ ಪಡೆಯುವವರ ಸಂಖ್ಯೆನೂ ಕೂಡ ಕಡಿಮೆ ಆಗಿದೆ. ಈ ಬಗ್ಗೆ ಏನ್ ಹೇಳ್ತೀರಿ? ಈ ಬಗ್ಗೆ ನಾವು ಒಂದ್ 2-3 ತಿಂಗಳಿಂದ ಈ ವಿದ್ಯಮಾನಗಳನ್ನ ಅದರಲ್ಲೂ ಟಿವಿ ಮಾಧ್ಯಮಗಳ ಮುಖಾಂತರ ನೋಡಿ ಜನರಿಗೆ ಹಳ್ಳಿಗಳಲ್ಲಿ ನಾವೆಲ್ಲ ಕೋಲಾರ, ಶ್ರೀನಿವಾಸಪುರ, ಚಿಂತಾಮಣಿ, ಈ ಕಡೆ ಚಿಕ್ಕಬಳ್ಳಾಪುರ ಕಡೆಯಿಂದ ಹೆಚ್ಚಾಗಿ ಜನ ಬರ್ತಾ ಇದ್ವಿ. ನಮಗೆ ಸುಮಾರು 50-60 ವರ್ಷಗಳ ಹಿಂದೆನೆ ನಮ್ಮ ಧರ್ಮಸ್ಥಳಕ್ಕೆ ನೇರ ಬಸ್ ಸಂಪರ್ಕ ಎಲ್ಲ ಇತ್ತು, ಜಾಸ್ತಿ ಜನ ಬರ್ತಿದ್ರು. ಇತ್ತೀಚೆಗೆ ನಾವು ಅಂದ್ರೆ ಸಪರೇಟ್ ಆಗಿ ಬಂದಾಗ ಈ ಪ್ರತಿಭಟನೆಗಳ ಜೊತೆ ಬರದೇ ಇದ್ದಾಗ ಬಹಳಷ್ಟು ಜನ ಸಂಖ್ಯೆ ಕಡಿಮೆ ಇರೋದನ್ನೆಲ್ಲ ಗಮನಿಸಿದೀವಿ. ಈಗ ಇವತ್ತು ಇದಕ್ಕೆ ಮನವಿ ಕೊಟ್ಟಿರಲಿಲ್ಲ, ಇವತ್ತು ಅವೆಲ್ಲ ನೋಡ್ಕೊಂಡು ಮನವಿ ಕೊಟ್ಟೇ ಹೋಗೋಣ ಅಂತ ನಾವು ನಿನ್ನೆ ಬಂದ್ವಿ, ದರ್ಶನ ಎಲ್ಲ ಮುಗಿಸಿದ್ವಿ. ಅಲ್ಲಿನ ಇದೆಲ್ಲ ನೋಡಿ ಏನೋ ಒಂದು ಮಟ್ಟಿಗೆ ಸರಿ ಹೋಗ್ಬೋದು ಅಂತಿದ್ವಿ. ನಿನ್ನೆ ರಾತ್ರಿ ಯೋಚನೆ ಮಾಡಿದಾಗ ಇದಕ್ಕೆಲ್ಲ ಕಾರಣರು ಯಾರು, ಅಂತವ್ರಿಗೆ ಇನ್ನು ಸರ್ಕಾರ ಯಾಕೆ ಈ ತರ ಎಲ್ಲ ಮಾಡ್ತಾ ಇದೆ ಅಂದ್ಬಿಟ್ಟು ಬೇಸರ ಆಗಿ ಇವತ್ತು ಬೆಳಗ್ಗೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದು ನಾವು ನಮ್ಮ ಇಡೀ ಕೋಲಾರ ಅಂತ ಅಲ್ಲ, ಇಡೀ ಕರ್ನಾಟಕದ ಧರ್ಮಸ್ಥಳ ಭಕ್ತಾದಿಗಳನ್ನು ರೆಪ್ರೆಸೆಂಟ್ ಮಾಡ್ತಾ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. SIT ಮುಖ್ಯಸ್ಥರು ಮತ್ತು ತಹಸೀಲ್ದಾರ್ಗೆ ಗಡೀಪಾರು ಮಾಡಬೇಕು, ಗೂಂಡಾ ಕಾಯ್ದೆಯಡಿ ಈ ಕೂಡಲೇ ಷಡ್ಯಂತ್ರದಾರರಾದ ತಿಮ್ಮಣ್ಣ, ತಿಮ್ಮರೋಡಿ, ಸಮೀರು, ಜಯಂತು, ಇನ್ನು ಯಾರ್ಯಾರಿದ್ದಾರೆ ಆ ಸುಜಾತಾ ಭಟ್ಟು ಎಲ್ಲರನ್ನೂ ಬಂಧಿಸಿದ ಮೇಲೆ ತನಿಖೆ ಮಾಡಿ ಜೋರಾಗಿ. ಆವಾಗೆಲ್ಲ ಒಂದು ಫುಲ್ ಸ್ಟಾಪ್ ಆದಷ್ಟು ಬೇಗ ಇಡ್ತೀರಾ, ಎಲ್ಲ ಇಡೀ ಸಮಾಜ ನೆಮ್ಮದಿಯಿಂದ ಬದುಕುತ್ತೆ, ಟೂರಿಸಮು ಜಾಸ್ತಿ ಆಗುತ್ತೆ ಅಂತ ನಾವು ಇಲ್ಲಿ. ಸೊ ಹೀಗೆ ಕರ್ನಾಟಕದಾದ್ಯಂತ ಬಹಳಷ್ಟು ಜನರ ಅಭಿಪ್ರಾಯನೂ ಕೂಡ ಇದಾಗಿದೆ. ಇವತ್ತು ಕೋಲಾರ ಭಾಗದಿಂದ ಹೋರಾಟಗಾರರು ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟು ಇಂಥ ಒಂದು ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ಜರುಗಿಸಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇವರನ್ನ ಗಡೀಪಾರು ಮಾಡಬೇಕು ಅಂತಾನೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.